ಜಂಗಮಾನವೇ ಪ್ರಭುದೇವಾದಂತಾಗಬೇಕು ಬದಲಾಗಲೇ ಬಸವಣ್ಣನಂತಾಗಬೇಕು ಜಂಗಮಾನವೇ ಪ್ರಭುದೇವಾದಂತಾಗಬೇಕು ಯೋಗಿಯಾದರೆ ಸಿದ್ದರಾಮಯ್ಯನಂತಾಗಬೇಕು ಯೋಗಿಯಾದರೆ ಸಿದ್ದರಾಮಯ್ಯನಂತಾಗಬೇಕು ಭೋಗಿಯಾದರೆ ಚನ್ನಬಸವಣ್ಣನಂತಾಗಬೇಕು ಭೋಗಿಯಾದರೆ ಚನ್ನಬಸವಣ್ಣನಂತಾಗಬೇಕು ಭಕ್ತನಾದರೆ ಬಸವಣ್ಣನಂತಾಗಬೇಕು ಐಕ್ಯನಾದರೆ ಅಜಗನ್ನಾನಂತಾಗಬೇಕು ಐಕ್ಯನಾದರೆ ಅಜಗನ್ನಾನಂತಾಗಬೇಕು ಇಂತಿವರ ಕಾರುಣ್ಯ ಪ್ರಸಾದ ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡಳೆ ಸತ್ತಂತಿರಬೇಕಲ್ಲದೆ ಸತ್ತಂತಿರಬೇಕಲ್ಲದೆ ದಾಸಯ್ಯ ಪ್ರಿಯ ರಾಮನಾಥ ದಾಸಯ್ಯ ಪ್ರಿಯ ರಾಮನಾಥ 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 ಭಕ್ತನಾದರೆ ಬಸವಣ್ಣನಂತಾಗಬೇಕು ಜಂಗಮಾನವೇ ಪ್ರಭುದೇವಾದಂತಾಗಬೇಕು ಸರ್ವರಿಗೆ ಶರಣು ಶರಣರು ಅದೇ ರೀತಿಯಾಗಿ ನಾಗೇಗೌಡರು ರೈತರು ಕೂಡ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಶರಣ ಶ್ರೀ ಚನ್ನಬಸವಣ್ಣ ಮಹಾಜನ್ ಶೆಟ್ರು ಕಾರ್ಯದರ್ಶಿಗಳು ಬಸವ ಕೇಂದ್ರ ರಾಯಚೂರು ಇವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶರಣ ಶ್ರೀ ಮಲ್ಲಿಕಾರ್ಜುನ್ ಗುಡಿಮನೆ ರಾಯಚೂರು ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗ ಇನ್ನೊಂದು ವಚನ ಪ್ರಾರ್ಥನೆ ನಮ್ಮ ಗುಂಡಪ್ಪಣ್ಣವರು ಆಡ್ಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಗುಂಡಪ್ಪಣ್ಣ ಒಳಗೇರಿಯವರಿಂದ ಇನ್ನೊಂದು ವಚನ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಪ್ರಣಾಮಗಳು. ಬೆಟ್ಟದ 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 ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದುಡೆ ಎಂತಯ್ಯ ಮೃಗಗಳಿಗೆ ಅಂಜಿದುಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದುಡೆ ಎಂತಯ್ಯ ಮೃಗಗಳಿಗೆ ಅಂಜಿದುಡೆ ಎಂತಯ್ಯ ಸಂತೆಯ ಒಳಗೊಂದು ಮನೆಯ ಮಾಡಿ ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದುಡೆ ಎಂತಯ್ಯ ಶಬ್ದಕ್ಕೆ ನಾಚಿದುಡೆ ಎಂತಯ್ಯ ಶಬ್ದಕ್ಕೆ ನಾಚಿದುಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದುಡೆ ಎಂತಯ್ಯ ಮೃಗಗಳಿಗೆ ಅಂಜಿದುಡೆ ಎಂತಯ್ಯ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ
ನುರೆತೆರೆಗಳಿಗಂಜಿ ದುಡಿಯಂತಯ್ಯ ನುರೆತೆರೆಗಳಿಗಂಜಿ ದುಡಿಯಂತಯ್ಯ ನುರೆತೆರೆಗಳಿಗಂಜಿ ದುಡಿಯಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ದುಡಿಯಂತಯ್ಯ ಮೃಗಗಳಿಗೆ ಅಂಜಿ ದುಡಿಯಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಬೆಟ್ಟದ ಮೇಲೊಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಎಲ್ಲರಿಗೂ ಶರಣ. ಥ್ಯಾಂಕ್ ಯು ಸರ್. ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರನ್ನ ಮತ್ತು ತಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ. ಸಿಂಧನೂರು ತಾಲೂಕು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಬಸಪ್ಪಣ್ಣ ಸೌಕಾರ್ ತುರ್ವ್ಯಾಳ್ ಇವರು ಆಗಮಿಸಿ ತಮ್ಮೆಲ್ಲರನ್ನ ಸ್ವಾಗತಿಸಬೇಕಂತೇಳಿ ಸ್ವಾಗತ ಹಾಗೂ ಗಂಧಪುಷ್ಪದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಶ್ರೀ ಶರಣಬಸಪ್ಪಣ್ಣ ಸೌಕಾರ್ ತುರ್ವ್ಯಾಳ್ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಲವುಗಟ್ಟ ಶಿಶು ತನ್ನ ತಾಯ ನಡೆಸುವಂತೆ, ಬಳಿರಪ್ಪಿದ ಪಶು ತನ್ನ ಹಿಂಡ ನಡೆಸುವಂತೆ ಬಯಸುತ್ತಿದ್ದೇನಯ್ಯ ನಿಮ್ಮ ಭಕ್ತರ ಬರವನು, ಬಯಸುತ್ತಿದ್ದೇನಯ್ಯ ನಿಮ್ಮ ಶರಣರ ಬರವನು. ದಿನಕರ ಹೃದಯಕ್ಕೆ ಕಮಲ ವಿಕಸಿತವಾದಂತೆ ನನಗೆ ನಿಮ್ಮ ಶರಣರ ಬರವು ಕೂಡಲ ಸಂಗಮ. ಪ್ರಾತಸ್ಮರಣೀಯರು ಜಗದ್ದೊಂದಿರು ಆಗಿರ್ತಕ್ಕಂಥ ಬಸವಾದಿ ಶರಣರನ್ನು, ಆ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಎಲ್ಲ ಶರಣ ಸಂತ ಮಹಾಂತರನ್ನು ಈ ಸಂದರ್ಭದಲ್ಲಿ ಭಕ್ತಿಯಿಂದ ಧ್ಯಾನಿಸಿಕೊಳ್ಳುತ್ತಾ, ಈ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಪರಮ ತಪಸ್ವಿ ಒಳಬಳ್ಳಾರಿಯ ಚನ್ನಬಸವ ಶಿವಯೋಗಿಗಳ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪ ಗುರುಬಸವ ಮಹಾಸ್ವಾಮಿಗಳು ಘನಮಠ ಶಿವಯೋಗಿಗಳ ಮಠ ಸಂತೆಕೆಲ್ಲ ಅವರು ಕೂಡ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಮಾಲಿಂಗ ಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಎದ್ದುದೊಡ್ಡಿ. ಈ ಪೂಜ್ಯರು ಹೆಂಗಂತಂದ್ರೆ ಫೋನ್ ಮಾಡಿಬಿಟ್ರೆ ಆಯ್ತು ಬಂದ್ಬಿಡ್ತಪ್ಪ ಅಂತ ಹೇಳ್ಬಿಟ್ಟು ಬಹಳ ಸರಳ ರೀತಿಯಿಂದ ನಾವು ವರ್ಣನೆ ಅಲ್ಲ. ಈ ಒಂದು 8 ದಿವಸ ಎಲ್ಲ ಹಳ್ಳಿಗಳಿಗೆ ಹೋದಾಗ ಬಹಳ ಸರಳ ರೀತಿಯಿಂದ ಸಾಮಾನ್ಯರಂತೆ ಸಾಮಾನ್ಯರಲ್ಲಿ ಬೆರೀತಕ್ಕಂಥ ಪೂಜ್ಯರನ್ನು ಕೂಡ ತುಂಬ ಹೃದಯದ ಸ್ವಾಗತದೊಂದಿಗೆ ಸ್ವಾಗತಿಸುತ್ತಾ, ಅವರಿಗೆ ನಮ್ಮ ಪಂಪನಗೌಡರು ತಾವರಿಗೇರಿ ಅವರು ಬಂದು ಗ್ರಂಥ ಪುಷ್ಪಾರ್ಪಣೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ
ಬಸವಂ ಬಸವ ರಕ್ಷಿತ್ಪುರನ್ನ ಸಂಗನ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇನ್ನೊಬ್ಬ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಬಸವ ಮಹಾಸ್ವಾಮಿಗಳು ಬೆಳಗಾವಿ ಅವರನ್ನು ಕೂಡ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ, ಅವರಿಗೆ ಗ್ರಂಥ ಪುಷ್ಪಾರ್ಪಣೆಯನ್ನು ನಮ್ಮ ಬಸವ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಕರೇಗೌಡರು ಪೊಲೀಸ್ ಪಾಟೀಲ್ ಕುರ್ಕೊಂಡು ಅವರು ಬಂದು ಗ್ರಂಥ ಪುಷ್ಪ ಸಲ್ಲಿಸ್ಬೇಕಂತ ಕೇಳ್ಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮಾಜದ ಅಧ್ಯಕ್ಷರಾದಿಯಾಗಿ, ಊರಿನ ಪ್ರಮುಖರಾದಿಯಾಗಿ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಧ್ಯಕ್ಷರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಕಾರ್ಯಕ್ರಮ ಸ್ವಲ್ಪ ಬದಲಾವಣೆ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಪೂಜ್ಯರು ಆಗಮಿಸ್ತಾರಂತೆ. ಈಗ ತಾನೇ ಅವರು ಹುಟ್ಟಿದ್ದಾರೆ, ಇನ್ನೂ ಒಂದು 20-25 ನಿಮಿಷ ಆಗ್ಬೋದು ಅವ್ರು ಬರಲಿಕ್ಕೆ. ಅದಕ್ಕೆ ನಾವು ಉದ್ಘಾಟನೆ ಮಾಡಿ ಪ್ರಾಸ್ತಾವಿಕ ಮಾಡಬೇಕಾಗಿತ್ತು. ಅದಕ್ಕೆ ಈಗ ಅದ ನಂತರ ಉದ್ಘಾಟನೆಯನ್ನು ನಾವು ಮಾಡೋದಿಲ್ಲ. ಪ್ರಾಸ್ತಾವಿಕ ಮೊದಲು ಮಾತಾಡಿ ನಂತರ ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಪೂಜ್ಯರ ಆಶೀರ್ವಚನ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಅದನ್ನು ಸಹಕರಿಸಬೇಕಂತ ವಿನಂತಿಸಿಕೊಡ್ತಾ ಇದ್ದೀನಿ. ಯಾಕಂದರೆ ಸಮಯದ ಅಭಾವ, ನಾವು ತಡಿಬೋದಾಗಿತ್ತು ಅರ್ಧ ಗಂಟೆ 40 ನಿಮಿಷ. ನಾವು ಶರಣರು ಯಾವುದೋ ಕೆಲಸಗಳು ಬಿಟ್ಟು ಬಂದಿರಿ ಮತ್ತೆ ಹೋದ್ವು ಅಂದ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ನಾವು ನಿಮಗೆ ಸಮಯ ಕೊಟ್ಟಿದ್ವಿ, ಏನೋ ಪೂಜ್ಯರು ಸ್ವಲ್ಪ ವ್ಯತ್ಯಾಸ ಆಗಿತ್ತು ಬರಲಿಕ್ಕೆ. ಅದಕ್ಕೆ ಒಂದು ತಮ್ಮಲ್ಲಿ ವಿನಂತಿ ಇಷ್ಟೇ, ಈಗ ಪ್ರಾಸ್ತಾವಿಕ ನುಡಿಯಲ್ಲಿ ವಿಸ್ತಾರವಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪಣ್ಣವರು ಇಲ್ಲಿ 2 ವಿಷಯಗಳು ಏನಂತಂದ್ರೆ, ಈ ಒಂದು ಬಸವ ಸಂಸ್ಕೃತಿ ಅಭಿಯಾನವನ್ನ ಅತ್ಯಂತ ವಿಜೃಂಭಣೆಯಾಗಿ ಎಲ್ಲರೂ ಹಬ್ಬದಂಗ ನಾವು ಆಚರಣೆ ಮಾಡಬೇಕು. ಯಾಕಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ. ಕಾರಣ ಇಷ್ಟೇ, ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ 1 ವರ್ಷ ಆಗತ್ತೆ. ಆ ವರ್ಷವನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥ ನಾವೆಲ್ಲ ಈಗೇನು ಸೇರಿವಲ್ಲ ಲಿಂಗಾಯತರೆಲ್ಲರೂ, ನಾವೆಲ್ಲರೂ ಸೇರಿ ಅದನ್ನ ಕರ್ನಾಟಕ ರಾಜ್ಯ ನೋಡಂಗ ಮಾಡ್ಬೇಕಂತೇಳಿ ನಮ್ದು ಉದ್ದೇಶ. ಇಲ್ಲಿ ಇವತ್ತು ಪೂರ್ವಭಾವಿ ಸಭೆ ಮಾಡೋದು. ಅದಕ್ಕೆ ಪ್ರಾಸ್ತಾವಿಕ ನುಡಿ ಆದ್ಮೇಲೆ ಹಿರಿಯರಾಗಿರ್ತಕ್ಕಂಥ ನೀವುಗಳು ಯಾರಾದರೂ ಸಲಹೆ ಸೂಚನೆಗಳು ಕೊಡೋದಿದ್ರೆ ಮುಕ್ತ ಕಂಠದಿಂದ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೀನಿ. ಇದು ಆ ಯಾತ್ರೆ ಅಂತಕ್ಕಂಥದ್ದು, ಬಸವ ಸಂಸ್ಕೃತಿ ಅಭಿಯಾನ ಅಂತಕ್ಕಂಥದ್ದು ಜಿಲ್ಲಾ ಒಂದಲ್ಲಿ ಬರುತ್ತೆ. ಒಂದೊಂದು ಜಿಲ್ಲೆಗೆ ಒಂದೊಂದು ದಿವಸ, ಅಂದ್ರೆ 31 ಜಿಲ್ಲೆಗೆ 31 ದಿವಸ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ನಮ್ಮ ಜಿಲ್ಲೆಗೆ ಸೆಪ್ಟೆಂಬರ್ 5ರಂದು ಆಗಮಿಸ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಸಿಂಧನೂರು ತಾಲೂಕಿನಿಂದ ಅವರಿವರಿಂದ ಎಲ್ಲಾ ನಮ್ಮ ಲಿಂಗಾಯತ ಎಲ್ಲಾ ಪಂಗಡು ಎಲ್ಲಾ ಜನಾಂಗದವರು, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಜಾತಿ ಇಲ್ಲ. ನಮ್ಮಲ್ಲಿ ಬಸವ ಧರ್ಮ ಎಲ್ಲರಿಗೂ ಕೂಡ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಧರ್ಮ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಸೆಪ್ಟೆಂಬರ್ 5ನೇ ತಾರೀಕಿಗೆ. ಅದಕ್ಕೆ ಅದನ್ನು ಕುರಿತು ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಈ ಬಸವ ಸಂಸ್ಕೃತಿ ಅಭಿಯಾನ ಅನುಷ್ಠಾನ ಸಮಿತಿ ಅಂತ ಹೇಳಿ ತಾಲೂಕು ಸಿಂಧನೂರು ತಾಲೂಕು ಬಸವ ಸಂಸ್ಕೃತಿ ಅಭಿಯಾನ ಅನುಷ್ಠಾನ ಸಮಿತಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂಜ್ಯರು ಬರುವುದರೊಳಗೆ ಮುಂಚಿತವಾಗಿ ನಾವು ಈ 2 ಮುಗಿಸಿದರೆ ಅವರು ಪ್ರಾಸ್ತಾವಿಕವಾಗಿ ಅಣ್ಣವರು ಮಾತಾಡ್ತಿದ್ರೆ, ನಂತರದಲ್ಲಿ ಪೂಜ್ಯರು ಬಂದ ಮೇಲೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ ಅಂತೇಳಿ ತಮ್ಮ ಮುಂದೆ ವಿಷಯವನ್ನು ತಿಳಿಸುತ್ತಾ, ಈಗ ಪ್ರಾಸ್ತಾವಿಕ ನುಡಿ ಶರಣಶ್ರೀ ಪಿ ರುದ್ರಪ್ಪಣ್ಣ, ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ಇವರಿಂದ ಪ್ರಾಸ್ತಾವಿಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆದರೆ ಭವಬಂಧನ ಹಿಂಗುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿ ಬ್ರಹ್ಮರಿಗ ಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ಕರಸ್ಥಲಕ್ಕೆ ತಂದುಕೊಟ್ಟ
ಬಸವ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಪ್ರಾರಂಭದಲ್ಲಿ ಅಪ್ಪ ಬಸವಣ್ಣನವರ ಮಹಾಂಚೇತನವನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ಇಲ್ಲಿವರೆಗೆ ಏನು ನಮ್ಮ ನಿರೂಪಣೆ ಮಾಡಿದಂತ ಹೇಳಿದಾರಲ್ಲ ಪೂಜ್ಯರು ಇನ್ನೂ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಬರಲಿದ್ದಾರೆ. ಅವರ ಅಡಿದಾವರಗಳಲ್ಲಿ ವಂದಿಸಿ ಮತ್ತು ಈಗಾಗಲೇ ಈ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಮಹಾಲಿಂಗ ಸ್ವಾಮೀಜಿಯವರಲ್ಲಿ ಹಾಗೂ ಬಳಗಾನೂರಿನ ಸಿದ್ದಬಸವ ಸ್ವಾಮೀಜಿಯವರಲ್ಲಿ ಹಾಗೂ ಎಲ್ಲ ನೆರೆದಿರ್ತಕ್ಕಂಥ ಶರಣರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು. ಬಹುಶಃ ಭಾಳ ಮಂದಿಗೆ ವಿಷಯ ಈಗಾಗಲೇ ಗೊತ್ತಾಗಿದೆ. ಇದು ಯಾಕೆ ನಾವಿಲ್ಲಿ ಸೇರಿದ್ದೇವೆ ಅಂತಕ್ಕಂಥದ್ದು ಬಸವ ಸಂಸ್ಕೃತಿ ಅಭಿಯಾನ ಅಂತ. ಇಲ್ಲಿ ಒಂದು 10 ನಿಮಿಷ ಆದರೂ ಸಹಿತ ವಿವರಣೆ ಕೊಡಬೇಕಾಗ್ತದೆ. ಯಾಕಂದರೆ ವಿವರಣೆ ಕೊಡಲಿಲ್ಲ ಅಂದರೆ ಏನು ತಿಳಿಯಲ್ಲ ನಮಗೆ. ಈ ಅಭಿಯಾನದಲ್ಲಿ 2 ಶಬ್ದಗಳು ಬರ್ತಾವೆ, ಬಸವ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು. ಈ ಸಂಸ್ಕೃತಿ ಅಂದರೆ ನಾವು ನಡೆದುಕೊಳ್ಳುವ ರೀತಿ, ನಮ್ಮ ಭಾಷೆ, ನಮ್ಮ ವರ್ತನೆ ಇದೆಲ್ಲವೂ ಸಂಸ್ಕೃತಿ ಅಡಿಯಲ್ಲಿ ಬರುತ್ತೆ. ನಮ್ಮ ಕಲೆ ಅದೆಲ್ಲ ಸಂಸ್ಕೃತಿ ಅಡಿಯಲ್ಲಿ ಬರ್ತದೆ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಾಂತಕ್ಕೆ ಅದರದೇ ಆದಂಥ ಒಂದು ಸಂಸ್ಕೃತಿ ಇರುತ್ತೆ. ಅದೇ ರೀತಿ ಇವತ್ತು ಈ ಕರ್ನಾಟಕದ ಸಂಸ್ಕೃತಿಯಲ್ಲಿ ಬಹುಪಾಲು ಪರಿಣಾಮ ಮಾಡಿದ್ದಂದ್ರೆ ಯಾರಂದ್ರೆ 12ನೇ ಶತಮಾನದ ಶರಣರು. ಅವರು ಹೇಳ್ತಾರೆ ನಾವು ಹೆಂಗ ಇರಬೇಕು, ಹೆಂಗ ನುಡಿಬೇಕು, ಹೆಂಗ ನಡಿಬೇಕು, ಮನೆಗೆ ಬಂದಾರನ್ನ ಹೆಂಗ ಕೂಡ್ರಿ ಅಂತ ಹೇಳಬೇಕು, ಅವ್ರಿಗೆ ಪ್ರಸಾದ ಮಾಡ್ರಿ ಅಂತ ಹೇಳಬೇಕು, ಪ್ರತಿಯೊಬ್ಬ ವ್ಯಕ್ತಿಗೆ ಹೆಂಗೆ ಗೌರವ ಕೊಟ್ಟು ಈ ಸಮಾಜದಲ್ಲಿ ಬದುಕಬೇಕಂತ ಕಲಿಸಿದ ಪ್ರತಿಯೊಂದಕ್ಕೂ ಸಹಿತ ವಚನಗಳ ಮುಖೇನ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕಾಗಿಯೇ ಇವತ್ತು ನಮ್ಮ ಈ ನಾಡು ಐತಲ್ಲ, ಎಷ್ಟು ಗದ್ದಲ ಆದರೂ ಸಹಿತ ಕರ್ನಾಟಕದಲ್ಲಿ ದ್ವಂದ್ವಿಗಳು ಆಗೋದಿಲ್ಲ. ಈ ಮಾತನ್ನ ನಮ್ಮ ರಾಜಕಾರಣಿಗಳೊಬ್ಬರು ಹೋಗಿ ಉತ್ತರ ಪ್ರದೇಶದ ಒಂದು ಸಮಾವೇಶದಲ್ಲಿ ಹೆಮ್ಮೆಯಿಂದ ಹೇಳಿದರು. ನಮ್ಮ ಭಾಗದಲ್ಲಿ ಯಾಕೆ ಹಿಂಗಂತಂದ್ರೆ ಅದು ಶರಣರ ನಡೆದಾಡಿದ ನಾಡು. ಆ ಕಾರಣಕ್ಕೆ ಇವತ್ತು ಅಂಥ ಒಂದು ಸಂಸ್ಕೃತಿಯನ್ನ ಉಳ್ಳಂತ ನಾಡು ಇದು. ಒಂದು ಧರ್ಮ ಸ್ಪಷ್ಟತೆಗೆ ಬರಬೇಕಾದ್ರೆ ಎಲ್ಲಾ ದಾರ್ಶನಿಕರು ಒಂದು ದೃಷ್ಟಿಯನ್ನು ಇಟ್ಕೊಂಡಿರ್ತಾರೆ, ನೆನ್ಪಿಟ್ಕೋಬೇಕು ನಾವು. ಯಾವುದೇ ದಾರ್ಶನಿಕನನ್ನ, ಯಾವುದೇ ಧರ್ಮವನ್ನ ಒಂದು ಜಾತಿಯ ಚೌಕಟ್ಟಿಗೆ ನಾವು ಸೀಮೆ ಮಾಡಕ್ ಬರೋದಿಲ್ಲ. ಅದು ಒಂದು ವೇಳೆ ಆ ರೀತಿ ಚೌಕಟ್ಟಿಗೆ ಒಳಗಾಯ್ತಂತಂದ್ರೆ ಅದು ಧರ್ಮವೇ ಅಲ್ಲ. ಈ ಸೃಷ್ಟಿಯಲ್ಲಿ ಹುಟ್ಟಿದಂತ ಎಲ್ಲಾ ಜೀವಿಗಳು ಸಹಿತ ಬದುಕುವ ಹಕ್ಕಿದೆ ಮತ್ತು ಸ್ವತಂತ್ರವಾಗಿ ಸಂತೃಪ್ತಿಯಿಂದ ಜೀವನ ಮಾಡ್ತಕ್ಕಂಥ ಹಕ್ಕಿದೆ ಅಂತಕ್ಕಂಥದ್ನ ತಿಳಿಸಿಕೊಟ್ಟವ್ರು 12ನೇ ಶತಮಾನ ಶರಣರು. ಅದಕ್ಕಿಂತ ಪೂರ್ವದಲ್ಲಿ ಬಹಳಷ್ಟು ಗೊಂದಲಗಳಿದ್ದದ್ದು ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ಬಹಳಷ್ಟು ಇದ್ರ ಬಗ್ಗೆ ನಾವು ಮಾತಾಡ್ಬಿಟ್ಟಿದ್ದೇವೆ. ಇವತ್ತೇನು ಸರ್ವ ಸಮುದಾಯಗಳಿದಾವಲ್ಲ, ಲಿಂಗಾಯತರನ್ನು ಒಳಗೂಡಿದಂತೆ ಸರ್ವ ಸಮುದಾಯಗಳು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಸಹಿತ ಶೂದ್ರ ವರ್ಗದಲ್ಲಿ ಇದ್ವಿ. 4 ವರ್ಣಗಳಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನೆನ್ಪಿಟ್ಕೋಬೇಕು ಈ ಮಾತನ್ನ. ಇವತ್ತು ಬಸವಣ್ಣನವರನ್ನು ಅನುಸರಿಸಿದಂತಹ ನಮ್ಮ ಜನಾಂಗ ಬ್ರಾಹ್ಮಣರಷ್ಟೇ ಸರಿಸಮನಾಗಿ, ಅವರಷ್ಟೇ ಸರಿಸಮನಾಗಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಗಟ್ಟಿಗೊಳ್ಳೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ಮರಿಬಾರ್ದು ನಾವು. ಈ ಜಡ್ಜ್ಮೆಂಟ್ ನೆನಪಿಟ್ಕೊಡ್ರಿ. ಪರಳಿ ವೈಜನಾಥ್ ಅಂತ ಒಂದು ಕೇಸ್ ಆಗತ್ತೆ ಇಲ್ಲಿ ಹೈದರಾಬಾದ್ ನಿಜಾಮರ ಪ್ರಾಂತದಲ್ಲಿ. ಪರಳಿ ವೈಜನಾಥರಲ್ಲಿ ನಮ್ಮ ಈ ಸ್ವಾಮೀಜಿಯವರು ಅಲ್ಲಿ ಪೂಜೆ ಮಾಡ್ತಿರ್ತಾರ. ಅವಾಗ ಅವ್ರು ಒಂದು ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಇವರಿಗೆ ಪೂಜೆ ಮಾಡುವ ಅರ್ಹತೆ ಇಲ್ಲ, ಇವರು ಶೂದ್ರವರು ಅಂತ. ಸ್ವಲ್ಪ ನಮ್ಮ ಇತಿಹಾಸ ನೆನ್ಪಿಟ್ಕೋಬೇಕು ನಾವು. ಆವಾಗ ನಮ್ಮ ಈ ಧರ್ಮದ ಹಿರಿಯರೆಲ್ಲರೂ ಸೇರಿ ಒಂದು ಪೆಟಿಷನ್ ಕೊಡ್ತಾರೆ ಅದಕ್ಕೆ. ಇಲ್ಲ, ನಾವು ಬ್ರಾಹ್ಮಣರಷ್ಟೇ ಶುದ್ಧ ಇದ್ದೀವಿ, ನಮಗೆ ಆಚಾರಗಳಿದಾವೆ, ನಮಗೆ ವಿಚಾರಗಳಿದಾವೆ, ನಮಗೆ ದರ್ಶನಗಳಿದಾವೆ, ನಮಗೆ ಧರ್ಮಗುರು ಇದ್ದಾನೆ, ಎಲ್ಲವನ್ನ ಪ್ರತಿಪಾದನೆ ಮಾಡ್ತಾರೆ. ಸುಮಾರು 4 ವರ್ಷದ ನಂತರ ಜಡ್ಜ್ಮೆಂಟ್ ಬರುತ್ತೆ. ಪರಳಿ ವೈಜನಾಥ್ನಲ್ಲಿ ಈಗೇನು ಸ್ವಾಮಿಗಳು, ನಮ್ಮ ಸ್ವಾಮಿಗಳಿದಾರಲ್ಲ, ಇವರು ಸಹಿತ ಪೂಜೆಯನ್ನ ಸಲ್ಲಿಸಬಹುದು. ನೆನ್ಪಿಟ್ಕೋಬೇಕು ಈ ಜಡ್ಜ್ಮೆಂಟ್ ನ ನೆನ್ಪಿಟ್ಕೋಬೇಕು. ಇಂಥದ್ದೊಂದು ಅಭೂತಪೂರ್ವವಾದಂತಹ ಸಾಧ್ಯತೆಗಳು ನಮಗೆ ಯಾಕಾದ್ರು ಅಂದ್ರೆ ಅದು ಬಸವಾದಿ ಶರಣರಿಂದ ನೆನ್ಪಿಟ್ಕೋಬೇಕು. ಆ ಕಾರಣಕ್ಕೆ ಯಾಕಂದ್ರೆ ನಮ್ಮೆಲ್ಲರನ್ನ ಹಿಂಬಿಟ್ಟುಕೊಂಡ್ರು. ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ ಜನರನ್ನ ತನ್ನ ಒಡಲಲ್ಲಿ ತುಂಬಿಕೊಂಡವ್ರು ಯಾರಂದ್ರೆ ಅದು ಬಸವಣ್ಣ. ಈ ನೆಲೆಯಲ್ಲಿ ನಮ್ಮ ಸಂಸ್ಕೃತಿ ಎಂತದಂದ್ರೆ ವಿಶ್ವ ವಿಶಾಲವಾದ ಸಂಸ್ಕೃತಿ. ಬಸವಣ್ಣ ಅಂದ್ರನೇ ವಿಶಾಲ.
ಈ ನೆಲೆಯಲ್ಲಿ ಒಂದು ಈ ಮಾರ್ಗ ಆದ್ರೆ ಇನ್ನೊಂದು ಬಸವಣ್ಣನವರ ವಿಚಾರಗಳು ಬಂದಾಗ ಒಂದು ನೆನ್ಪಿಡ್ಬೇಕು ನಾವು. ನೀವೆಲ್ಲ ಇತಿಹಾಸಗಳನ್ನು ಓದಿದ್ರಿ, ಬಸವಣ್ಣವರ ಇತಿಹಾಸವನ್ನ. ವಿಶೇಷವಾಗಿ ಲಿಂಗಾಯತ ವರ್ಗ, ಈಗಿನ ಲಿಂಗಾಯತ ವರ್ಗ ಮತ್ತು ಇದರೊಳಗೆ ಬರ್ತಕ್ಕಂಥ ಎಲ್ಲ ವರ್ಗಗಳು ಒಂದು ನೆನಪಿಡಬೇಕು. ಬಸವಣ್ಣ ಎಂಥ ಮಹಾಪುರುಷ ಅಂತಂದ್ರೆ, ಆತ ಕೂಡಲ ಸಂಗಮದಲ್ಲಿ ಎಲ್ಲ ಅಧ್ಯಯನ ಮಾಡಿದ. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ತರ್ಕ ಎಲ್ಲವನ್ನ ಅಧ್ಯಯನ ಮಾಡಿ ನೋಡಿದ. ಒಂದು ಕಡೆ ಸೃಷ್ಟಿಯನ್ನ ನೋಡಿದ, ಒಂದು ಕಡೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡಿದ. ಆ ಸೃಷ್ಟಿಯಲ್ಲಿರ್ತಕ್ಕಂಥ ಶಿವನ ಇರುವಿಕೆಗೆ ಮತ್ತು ಇಲ್ಲಿ ನಡೀತಕ್ಕಂಥ ಕ್ರಿಯೆಗಳಿಗೆ ಅಜಗಜಾಂತರ ವ್ಯತ್ಯಾಸ ಇರುವುದನ್ನ ಕಂಡು ಆರಾಧನಾ ಮಾರ್ಗವನ್ನೇ ಬದಲಿ ಮಾಡ್ತಾರೆ ಬಸವಣ್ಣವರು. ಎಲ್ಲಿದ್ದಾನೆ ದೇವರು ಅಂತಕ್ಕಂಥದ್ದನ್ನ ತೋರಿಸಿಕೊಟ್ಟವರು ಈ ಮನುಕುಲಕ್ಕೆ, ಅದು ಬಸವಣ್ಣನವರು ತಿಳ್ಕೊಟ್ರು. ನಿನ್ನಂತರಂಗದೊಳಗೆ ನೆಲೆಸಿದ್ದಾನೆ, ನಿನ್ನಂತರಂಗದೊಳಗೆ ದೇವರನ್ನ ಕಾಣದೆ ನೀನು ಎಲ್ಲಿ ಹುಡುಕಿದ್ರು ನಿನಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಹೊಸ ಸತ್ಯವನ್ನ ಹುಡುಕಿ ಕೊಟ್ಟವರು ಶರಣರು. ಅದಕ್ಕೆ ಹೇಳ್ತಾರೆ ಅಂಬಿಗರ ಚೌಡಯ್ಯ ಒಂದ್ ಕಡೆ, ತನ್ನ ಮರೆದು ದೇವರ ಕಂಡಿಹನೆಂಬ ಕಾರಣ ಹರಿಹರ ಬ್ರಹ್ಮ ದೇವಾನು ದೇವತೆಗಳ ತಲೆ ಕೆಳಗಾಗಿ ಹೋದರು. ದೇವರ ಮರೆದು ತನ್ನ ಕಂಡಿಹನೆಂಬ ಅರಿವು ಅಖಂಡ ಅರಿವು ನೋಡ ಅಂಬಿಗರ ಚೌಡಯ್ಯ ಅಂತೇಳಿ. ಈ ಕಾರಣಕ್ಕೆ ನಿನ್ನೊಳಗೆ ಇರುವ ಬೆಳಕನ್ನ ನೋಡ್ತಕ್ಕಂಥ ಒಂದು ಮಾರ್ಗವನ್ನ ಕೊಟ್ಟರು ಶರಣರು. ಇಷ್ಟಲಿಂಗ ಅಂತಕ್ಕಂಥದ್ದು, ಆ ಇಷ್ಟಲಿಂಗ ಯಾರಾದರೂ ಧರಿಸಬಹುದು, ಹೆಣ್ಣು ಗಂಡು ಏನ್ ಭೇದ ಇದ್ವಲ್ಲ ಅವೆಲ್ಲವನ್ನ ತೊಳನಾಡಿ ಯಾವುದೇ ಜಾತಿ ಜನ ಆದ್ರೂ ಸಹಿತ ಯಾರು ತನ್ನ ಅಂತರಂಗದ ಮುಖ ನೋಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅವರೆಲ್ಲರೂ ಅದನ್ನ ಧರಿಸಬೇಕಂತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟದ್ದು ಯಾರಂದ್ರೆ ಬಸವಣ್ಣನವರು. ಇದು ಬಸವ ಸಂಸ್ಕೃತಿ, ಇದು ಬಸವ ಸಂಸ್ಕೃತಿ. ಇವತ್ತು ಸಹಿತ ಯಾಕೆ ಮೋದಿಯವರು ಪಾರ್ಲಿಮೆಂಟ್ ನಲ್ಲಿ ಅಂಥದ್ದೊಂದು ಹೊಗಳಿಕೆ ಮಾಡ್ತಾರೆ ಅವರಿಗೆ ಅಂದ್ರೆ ಇದೇ ಕಾರಣ. ಬಸವಣ್ಣನವರನ್ನ ಸಂಶಯ ಮಾಡೋದಕ್ಕೆ ಯಾವ ಅವಕಾಶಗಳು ಇಲ್ಲ, ಎಲ್ಲಿಯೂ ಇಲ್ಲ. ಈ ಕಾರಣಕ್ಕೆ ಇಂಥ ಸಂಸ್ಕೃತಿ ನಮ್ಮ ನಾಡಿನಲ್ಲಿ ಪಸರಿಸಿದ್ದು 12ನೇ ಶತಮಾನಕ್ಕೆ ಬಂದು ಅವರು ಬಿತ್ತು ಹೋದ್ರಲ್ಲ, ಇದನ್ನ ನೋಡಿದಂಥವ್ರು ನೆನ್ಪಿಟ್ಕೊಳ್ರಿ. ಇದನ್ನ ಬಸವಣ್ಣನವ್ರ ಸಮೀಪ ಯಾರ್ಯಾರು ಬಂದ್ರು? ಕಾಶ್ಮೀರದಿಂದ ಮಹಾದೇವ ಭೂಪಾಲ ಶೈವ ಪರಂಪರೆಯವರವರು, ಅಫ್ಘಾನಿಸ್ತಾನದಿಂದ ಸೂಫಿ ಸಂತ ಮರುಳಶಂಕರ ದೇವ, ಬ್ರಾಹ್ಮಣರ ಗುಪ್ತ ಮಂಚಣ್ಣ, ವೈಷ್ಣವ ಪಂಥದ ಲಕ್ಷ್ಮಮ್ಮ ದೇವಿ ಅಂತ ಬರ್ತಾಳ ಒಬ್ಬಾಕಿ. ಈ ರೀತಿ ಬಂದಾಗ ಮತ್ತೆ ನಾಥ ಪಂಥದ ಅಲ್ಲಮ ಪ್ರಭು ಸಿದ್ದರಾಮ ಯಾಕೆ ಬಂದ್ರು? ಒಂದ್ಸಲ ಆಲೋಚನೆ ಮಾಡ್ರಿ. ಆತ ಬಸವಣ್ಣನವರು ಯಾರನ್ನು ಬೇಡಲಿಲ್ಲ. ಮತ್ತು ವೀರಶೈವ ಪಂಥ ಅಂತಕ್ಕಂಥದ್ದು ಏನ್ ಹೇಳ್ತೀವಲ್ಲ, ಶೈವಪೀಠ, ಶ್ರೀಶೈಲದ ಶೈವಪೀಠದ ಮಹಾಗುರು ಪಂಡಿತರಾದರು ಬಸವಣ್ಣವರ ಕುರಿತು 16 ವಚನಗಳನ್ನು ಬರೆದಿದ್ದಾರೆ. 16 ಸಂಪುಟದಲ್ಲಿ ಸಿಕ್ತು, ನಿಮ್ಗೆ ಹೇಳ್ತೀನಿ. ಯಾಕೆ ಒಗ್ಗೂಡಿದ್ರಂದ್ರೆ ಅಲ್ಲಿವರೆಗೆ ಇದ್ದಂತ ಆರಾಧನಾ ಪದ್ಧತಿಗಳಲ್ಲಿ ಕೊರತೆ ಇದ್ವು. ಆ ಕೊರತೆಗಳನ್ನ ನಿವಾರಿಸಿಕೊಂಡು ಹೊಸ ಒಂದು ಸೂತ್ರ ಕೊಟ್ರಲ್ಲ, ಇಷ್ಟಲಿಂಗದ ಸೂತ್ರ. ಆ ಇಷ್ಟಲಿಂಗದ ಸೂತ್ರ ಎಷ್ಟು ಗಟ್ಟಿಯಾಗಿತ್ತಂದ್ರೆ ಈ ಸೃಷ್ಟಿಯ ಮಾಯಾವರಣವನ್ನ ಮೀರಿ ಸಾವನ್ನ ಮೀರ್ತಕ್ಕಂಥ ತತ್ವ ಅಲ್ಲಿದೆ ಅಂತ ತಿಳ್ಕೊಂಡು ಇಷ್ಟು ಜನ ಬಸವಣ್ಣವ್ರ ಸಮೀಪ ಬಂದ್ರೆ ನೆನ್ಪಿಟ್ಕೋಬೇಕಿದ್ದು ನಾವು. ಆದ್ರೆ ದುರದೃಷ್ಟ, ನಮಗೆ ಅದರ ವ್ಯಾಪ್ತಿಯನ್ನು ಇವತ್ತು ಸಹಿತ ತಿಳಿಸಕ್ಕಾಗಿಲ್ಲ. ಎಷ್ಟು ಗಟ್ಟಿಯಾಗಿದೆ ಆ ತತ್ವ ಅಂತ ತಿಳಿಸಕ್ಕಾಗ್ತಾ ಇಲ್ಲ. ನಾವು ಮೇಲಿನ ಪದರದಲ್ಲಿ ಹೋರಾಡ್ತಾ ಇದ್ದೀವಿ, ಆದ್ರೆ ಒಳಗಡೆ ಅವರ ವಚನಗಳನ್ನ ನೋಡಿದಾಗ ನಿಜವಾಗಿ ಸಹಿತ ಆ ಸಂಸ್ಕೃತಿಯ ವಾರಸುದಾರರು ನಾವಂತ ಹೆಮ್ಮೆ ಪಡ್ಬೇಕು ನಾವು. ಈ ಮಾತನ್ನ ಈ ಶಾಸ್ತ್ರಗಳನ್ನ, ಈ ವಚನಗಳನ್ನ ಓದಿದಂತ ಒಬ್ಬ 1840ರಲ್ಲಿ ಒಬ್ಬ C.P. ಬ್ರೌನ್ ಅಂತ ಇಂಗ್ಲಿಷ್ ಪೋಸ್ಟ್ ಮಾಸ್ಟರ್ ಜನರಲ್ ಆಂಧ್ರದಾಗ ಆತ ಹೇಳ್ತಾನೆ, ಏನು ಅದ್ಭುತ ಸಿದ್ಧಾಂತ ಇದು. ಇಂಥ ಸಿದ್ಧಾಂತ ಕೊಟ್ಟಂತ ಬಸವಣ್ಣನವರನ್ನು ಪಡೆದಂತ ಕರ್ನಾಟಕದ ಲಿಂಗಾಯತರೇ ಪುಣ್ಯವಂತರು ಅಂತ ಬರೀತಾರೆ. ನಾವು ಆ ಪುಣ್ಯ ಮಾಡಿದ್ದೇವೆಲ್ಲ ನಾವು ನೋಡ್ಕೊಳ್ತೀವಿ. ಮತ್ತು ಇದೇ ಸಿದ್ಧಾಂತ ವಚನಗಳನ್ನೆಲ್ಲ ನೋಡಿ, ವಚನಗಳಲ್ಲಿ ಏನೇನಿದೆ ಅಂದ್ರೆ ಸೃಷ್ಟಿ ಇದೆ, ಸೃಷ್ಟಿಯೊಳಗೆ ದೇವನ ಇರುವಿಕೆ ಹೆಂಗಿದೆ ಅಂತ ಹೇಳ್ತಾರೆ, ದೇವನ ಇರುವಿಕೆಯಲ್ಲಿ ಜೀವ ಮತ್ತು ದೇವನಿಗೆ ಏನ್ ಸಂಬಂಧ ಇದೆ ಅಂತ ಹೇಳ್ತಾರೆ, ಮತ್ತು ಈ ಬದುಕಿನಲ್ಲಿ ಯಾವ ರೀತಿ ನಾವು ಅದನ್ನು ದಾಟಬೇಕಂತ ಹೇಳ್ತಾರೆ ಶರಣರು. ಇದನ್ನು ಓದಿದಂಥವ್ರು ಒಬ್ಬ ನಮ್ಮ ಕೋಪರ್ಡೆ ಅಂತೇಳಿ ಧಾರವಾಡದ ಒಬ್ಬ ಮರಾಠ ಕವಿ ಓದ್ತಾನೆ. ಆತನು ಸಹಿತ ಫಿಲಾಸಫರ್, ಆತನು ಓದಿ ನೋಡ್ತಾನೆ. ಮರಾಠರವರು ಸಾಹಿತ್ಯ ನೋಡಿದ ಕೂಡಲೇ ಮೈ ರೋಮಾಂಚನ ಆಗುತ್ತದೆ.
ಆತನು ವಿಸ್ಮಯ ಆಗ್ತಾನೆ. ವಚನಗಳನ್ನು ಒಳಗಿನ ಭಾಗಗಳನ್ನು ನೋಡಿದಾಗ ಹೇಳ್ತಾನಂತ, ಏನಿದು ಸಾಹಿತ್ಯ ಅಂತೇಳಿ. ಈ ನೆಲೆಯಲ್ಲಿ ನೋಡಿ ಕೊನೆಗೆ ಒಂದು ಕಡೆ ಸಾಹಿತ್ಯ ನೋಡ್ತಾನೆ, ಇನ್ನೊಂದು ಕಡೆ ನಮ್ಮ ಕಡೆ ನೋಡ್ತಾನೆ, ಲಿಂಗಾಯತರ ಕಡೆ ನೋಡಿ. ಯಾಕಂದ್ರೆ ಕರ್ನಾಟಕದವರೇ ಅವರು. ನೋಡಿದಾಗ ಒಂದು ಮಾತು ಹೇಳ್ತಾನೆ, ಎಂಥ ಅದ್ಭುತ ನಿಧಿಯನ್ನು ಇಟ್ಕೊಂಡಾರ ಲಿಂಗಾಯತರು. ಆದರೆ ಎಲ್ಲಿ ಬೇಡಾಕತ್ತಾರೆ ಇವರು? ಬೇರೆ ಬೇರೆ ಕಡೆ ಹೋಗಿ ಬೇಡಾಕತ್ತಾರಲ್ಲ. ಅದಕ್ಕಾಗಿ ಕರ್ನಾಟಕದ ಲಿಂಗಾಯತರು ನಿಧಿಯ ಮೇಲೆ ನಿಂತ ಭಿಕ್ಷುಕರು ಅಂತ ಬರೀತಾರೆ. ಪುಸ್ತಕದಲ್ಲಿದೆ, ಗ್ರಂಥದಲ್ಲಿದೆ. ಯಾಕಂದ್ರೆ ತಮ್ಮ ಕಾಲ ಕೆಳಗೆ ಇರ್ತಕ್ಕಂಥ ನಿಧಿಯನ್ನ ಮರೆತವರಾಗಿದ್ದಾರೆ ಇವರು. ಇಂಥ ಬಸವ ಸಂಸ್ಕೃತಿ ನಮ್ಮದಾಗಿತ್ತು, ಅಂಥವರೆಲ್ಲ ಬಂದಿದ್ರು. ಅದಕ್ಕೆ ಈಗೊಂದು ಹೊಸ ರೂಪ ಈಗಾಗಲೇ ಹೇಳಿದ್ರಲ್ಲ, ನಮ್ಮ ಸಿದ್ದರಾಮಯ್ಯನವರು ಅದಕ್ಕೊಂದು ಸಾಂಸ್ಕೃತಿಕ ನಾಯಕ ಅಂತ ಕೊಡೋದಕ್ಕೆ ಇದೇ ಕಾರಣ ಆಯ್ತು. ಅದಕ್ಕೆ ಜೊತೆಗೆ ನಮಗೆ ಯಾವ ಪಕ್ಷಗಳಾಗಲಿ ಸ್ವಾಮಿ, ನಮಗೇನು ಲಾಭ ಆಗ್ತತೆ, ನಮ್ಮ ಮೂಲ ವ್ಯವಸ್ಥೆಗೆ ಯಾವುದು ಪೂರಕ ಆಗತ್ತೆ ಅದನ್ನ ನಾವು ಸ್ವಾಗತ ಮಾಡಬೇಕಾಗ್ತತೆ, ಅದನ್ನ ನಾವು ಗೌರವಿಸಬೇಕಾಗ್ತದೆ. ನಾಳೆ ಅಕ್ಟೋಬರ್ 5ಕ್ಕೆ ಅವರನ್ನ ಗೌರವಿಸಲಾಗ್ತದೆ. ಆ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಇರ್ತಾರೆ, ಆ ಸಮಾರಂಭದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ. ಯಾಕಂದ್ರೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆದ್ರೆ ಇಂಥ ದಿಟ್ಟ ಹೆಜ್ಜೆ ಇಡೋದಕ್ಕೆ ಆಗಿತ್ತು ಇಲ್ಲ ಗೊತ್ತಿಲ್ಲ ಅವರಿಗೆ. ಅವರು ಸಹಿತ ಒಂದು 600-700 ರೂಪಾಯಿ ಕೋಟಿ ಖರ್ಚು ಮಾಡಿ ಯಡಿಯೂರಪ್ಪನವರು ಇವತ್ತು ಮಹಾಮನೆಯನ್ನು ಕಟ್ತಾ ಇದ್ದಾರೆ, ಇಲ್ಲಿ ಅನುಭವ ಮಂಟಪವನ್ನು ಕಟ್ಟಿಸ್ತಾ ಇದ್ದಾರೆ. ಇದೆಲ್ಲದಕ್ಕೆ ಕಾರಣ ಏನಂದ್ರೆ ಬಸವ ತತ್ವದೊಳಗಿರುವ ಸಾಮರ್ಥ್ಯ, ಶಕ್ತಿ. ಈ ನೆಲೆಯಲ್ಲಿ ನೋಡಿದಾಗ ಇಂಥ ಸಂಸ್ಕೃತಿ ಹಬ್ಬದಕ್ಕೆ ಬರೀ ಒಂದು ಹೆಸರಿಟ್ರೆ ಸಾಲದು. ಸಾಂಸ್ಕೃತಿಕ ನಾಯಕ ಅಂತ ಹೆಸರಿಟ್ಬಿಟ್ರೆ ಆಗೋದಿಲ್ಲ. ಈ ಸಂಸ್ಕೃತಿಯನ್ನು ವಿಸ್ತರಿಸಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಲಿಂಗ ತತ್ವವನ್ನು ಹೇಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ವಿಭೂತಿ ಅಂದ್ರೆ ಏನಂತ ಹೇಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ರುದ್ರಾಕ್ಷ ಅಂದ್ರೆ ಏನಂತ ಹೇಳಬೇಕಾಗಿದೆ. ಇಲ್ದಿದ್ರೆ ಅವರು ನಮ್ಮ ಮಕ್ಕಳಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಈ ನೆಲೆಯಲ್ಲಿ ಇಂಥ ಸಂಸ್ಕೃತಿ ವಿಸ್ತಾರ ಆಗಲಿ, ಇಡೀ ಸಮುದಾಯಗಳೆಲ್ಲವೂ ಸಹಿತ ಒಟ್ಟಾಗಿ ಆರಾಧಿಸ್ತಕ್ಕಂಥ ಈ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಒಂದಾಗಬೇಕು. ಮತ್ತು ಜೊತೆಗೆ ಯಾರನ್ನ ಹೊರಗಿಡದೆ ಎಲ್ಲಾ ಜೀವಿಗಳು ಒಂದೇ ಅಂತಕ್ಕಂಥ ಒಂದು ಮಹಾನ್ ವ್ಯವಸ್ಥೆಯನ್ನು ಕೊಟ್ಟಂತ ಬಸವಣ್ಣವರ ತತ್ವ ಎಲ್ಲ ಕಡೆ ಪಸರಿಸಲಿ ಅಂತೇಳಿ ಸುಮಾರು 400 ಜನ ಮಠಾಧೀಶರು ಧಾರವಾಡದಲ್ಲಿ ಸಭೆ ಸೇರಿದ್ರು. ನಾನು ಈ ವಿಷಯಕ್ಕೆ ಬರ್ತೇನೆ. ಪೂಜ್ಯರು ಹೋಗಿದ್ರಲ್ಲಿ, ನಮ್ಮ ಮಹಾಲಿಂಗ ಸ್ವಾಮೀಜಿ ಅವರು ಹೋಗಿದ್ರು. ಅಲ್ಲಿ ಒಂದು ವಿಚಾರ ಮಾಡಿದಾಗ ಅವ್ರಿಗೊಂದು ನಿರ್ಣಯ ಬಂತು. ಏನಂತ, ಲಿಂಗಾಯತ ಮಠಾಧೀಶರು ಇಲ್ಲ, ಈ ವ್ಯವಸ್ಥೆಯನ್ನು ನಾವು ವಿಸ್ತರಿಸಬೇಕು ಅಂತಕ್ಕಂಥದ್ದು ನಿರ್ಣಯ ತಗೊಂಡ್ರು. ಆ ನಿರ್ಣಯದಂತೆ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5 ತನಕ ಪ್ರತಿ ಜಿಲ್ಲೆಗಳಲ್ಲಿ ಈ ಅಭಿಯಾನ ಮುಂದುವರಿದೆ. ನಮ್ಮ ಜಿಲ್ಲೆಗೆ ಈಗಾಗಲೇ ಹೇಳಿದಂತೆ ಸೆಪ್ಟೆಂಬರ್ 5ಕ್ಕೆ ಬರುತ್ತೆ. ಆ ಸೆಪ್ಟೆಂಬರ್ 5ರಂದು ನಾವು ಸ್ವಾಗತಿಸ್ಬೇಕದನ್ನ. ಮತ್ತು ಅಲ್ಲಿ ಏನೇನು ನಡೀತೇವೆ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಬೆಳಗ್ಗೆ ಅವರು ಸ್ವಾಮೀಜಿಯವರು ಎಲ್ಲ ನಾಡಿನಾದ್ಯಂತ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಎಲ್ಲರೂ ಬರ್ತಾರೆ ಇದ್ರೊಳಗೆ. ಅಲ್ಲಿ ಬೆಳಗ್ಗೆ 10 ಗಂಟೆ 11 ಗಂಟೆಯಿಂದ ಹಿಡಿದು 1 ಗಂಟೆ ತನಕ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಇರ್ತದೆ. ಒಬ್ರು ಮಾತಾಡಿದ ಮೇಲೆ ಒಂದು ಅರ್ಧ ಗಂಟೆ ನಂತರದಲ್ಲಿ ಪ್ರಶ್ನೋತ್ತರಗಳು ಇರ್ತವೆ. ಅದಾದ ನಂತರ 1:15ಗೆ ಪ್ರಸಾದಕ್ಕೆ ಬಿಡ್ತಾರೆ. 4 ಗಂಟೆಯಿಂದ ಹಿಡಿದು 6 ಗಂಟೆ ತನಕ ಮೆರವಣಿಗೆ ಇರ್ತದೆ, ಬಸವ ಸರ್ಕಲ್ನಿಂದ ಹಿಡಿದು ಗಂಜ್ ಕಲ್ಯಾಣ ಮಂಟಪವರೆಗೆ. ನಂತರದಲ್ಲಿ ಸಾಯಂಕಾಲ 6 ಗಂಟೆಯಿಂದ ಮತ್ತೆ ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ. ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಟಕಗಳು ನಡೀತವೆ. ಈ ಎಲ್ಲ ಬರ್ತಕ್ಕಂಥ ಜನರನ್ನ ಸ್ವಾಗತಿಸೋದಕ್ಕೆ ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ, ಚೌಲ್ಟ್ರಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಇದಕ್ಕೆಲ್ಲವೂ ಸಹಿತ ಒಂದು ದೊಡ್ಡ ಒಂದು ಖರ್ಚಿನ ಒಂದು ವ್ಯವಸ್ಥೆ ಇರೋದ್ರಿಂದ ನಾವು ಅದಕ್ಕೆ ನಮ್ಮ ಹರಿವೆ ನಾಗನಗೌಡರನ್ನ ಸಂಚಾಲಕರನ್ನಾಗಿ ಅಲ್ಲಿ ನೇಮಕ ಮಾಡಿದ್ದಾರೆ ಮೊನ್ನೆಲ್ಲ ಮಠಾಧೀಶರ ಒಕ್ಕೂಟದಲ್ಲಿ. ಆ ಕಾರಣಕ್ಕೆ ಇದಕ್ಕೆ ಎಷ್ಟೆಷ್ಟು ಬೇಕು, ಸುಮಾರು ಒಂದು 7-8 ಲಕ್ಷ ರೂಪಾಯಿ ಖರ್ಚಿನ ವ್ಯವಸ್ಥೆ ಇದೆ. ನಾವು ಸಹಿತ ಇಲ್ಲಿಂದ ಹೋಗ್ಬೇಕಾಗಿದೆ, ಸೆಪ್ಟೆಂಬರ್ಗೆ ಅಲ್ಲಿ ಹೋಗ್ಬೇಕಾಗಿದೆ. ಎಲ್ಲಿಗೆ? ರಾಯಚೂರಿಗೆ ಹೋಗ್ಬೇಕಾಗಿದೆ ಅದರಲ್ಲಿ ಭಾಗವಹಿಸೋದಕ್ಕೆ. ಮತ್ತು ಅಕ್ಟೋಬರ್ 5ಕ್ಕೆ ರಾಜ್ಯದ ಒಂದು ಗಾಯತ್ರಿ ವಿಹಾರ ಅಂತೇಳಿ ಈ ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರ ಅಂತ ಐತೆ, ಗೇಟ್ ನಂಬರ್ 4. ಅಲ್ಲಿ ಒಂದು ದೊಡ್ಡ ಸಭೆ ಇದೆ ಅಕ್ಟೋಬರ್ 5ಕ್ಕೆ. ಅಲ್ಲೆಲ್ಲ ರಾಜಕಾರಣಿಗಳು ಮತ್ತು ದೊಡ್ಡವರೆಲ್ಲ ಎಲ್ಲರೂ ಹಿರಿಯರೆಲ್ಲ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಸಹಿತ ಅಲ್ಲಿಗೆ ಹೋಗಿ ನಮ್ಮ ಸಂಖ್ಯೆಯನ್ನ ತೋರಿಸ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಅದರ ಅವಶ್ಯಕತೆ ಬಹಳ ಇದೆ. ಆ ಸಂಖ್ಯೆ ತೋರಿಸ್ತಾ ಇದ್ರೆ ಯಾವ ಸರ್ಕಾರಗಳ ಕಡೆ ನಮ್ಮ ಕಡೆ ಒಳ್ಳೆ ಉಡಂಗಿಲ್ಲ. ಇವತ್ತು ದೊಡ್ಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಾಜ ಇದೆ. ಆ ಕಾರಣಕ್ಕೆ ನಾವೆಲ್ಲರೂ ಸಹಿತ ಎಲ್ಲ ಭೇದಗಳನ್ನ ಮರೆತು ಇವತ್ತು ಒಂದಾಗಿ ಈ ಅಭಿಯಾನವನ್ನ ಯಶಸ್ಸು ಮಾಡಬೇಕಾಗಿದೆ. ಅದಕ್ಕಾಗಿ ಸಿಂಧನೂರು ತಾಲೂಕಿಂದ ನಾವೆಲ್ಲ ತಾಲೂಕುಗಳಲ್ಲಿ ಮೀಟಿಂಗ್ ಮಾಡ್ಕೊಂತ ಬಂದ್ವಿ. ಮೊನ್ನೆ ಲಿಂಗಸೂರು ಇತ್ತು, ಅದಕ್ಕಿಂತ ಮುಂಚೆ
ಮಸ್ಕಿ ಇತ್ತು, ಅದಕ್ಕಿಂತ ಮುಂಚೆ ಶಿರವಾರ, ದೇವದುರ್ಗ ಎಲ್ಲ ಕಡೆ ಮೀಟಿಂಗ್ ಆಯ್ತು, ಮಾನ್ವಿ, ಇವತ್ತು ಸಿಂಧನೂರಲ್ಲಿ ಮೀಟಿಂಗ್ ಇದು. ತಾವೆಲ್ಲ ಬಂದಿದ್ದೀರಿ. ಈ ಸಭೆ ಏನೈತಲ್ಲ ಇದಕ್ಕೆ ಒಕ್ಕೊರಲಿನಿಂದ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದರ ಜೊತೆಗೆ ಮುಂದೆ ಅಪ್ಪರೊಂದು ಹೆಜ್ಜೆ ಇಟ್ಟಾರ. ಏನು ಹೆಜ್ಜೆ ಇಟ್ಟಾರು ಅಂದರೆ, ನಮ್ಮ ಮಕ್ಕಳು, ನಮ್ಮ ಲಿಂಗಾಯತರ ಮಕ್ಕಳು, ಎಲ್ಲಾ ಲಿಂಗವಂತರಾಗಬೇಕಂತ ಬಯಸ್ತಕ್ಕಂಥವ್ರ ಮಕ್ಕಳು ಸಂಸ್ಕಾರ ಹೊಂದಬೇಕು. ಅದಕ್ಕಾಗಿ ತಮ್ಮ ಜಾತ್ರಾ ಮಹೋತ್ಸವದಲ್ಲಿ ಅವ್ರು ಏನ್ ಮಾಡ್ತಾರೆ, ಲಿಂಗಧಾರಣೆ ಕಾರ್ಯಕ್ರಮ ಇಟ್ಕೊಂತಾರೆ. ಅದು ಯಾರ್ದು ಪರಂಪರೆ ಅಂದ್ರೆ ಚನ್ನಬಸವ ಶಿವಯೋಗಿಗಳ ಪರಂಪರೆ. ಅದು ನಾವೇನ್ ಇವತ್ತು ಚನ್ನಬಸವ ಶಿವಯೋಗಿಗಳನ್ನ ಫೋಟೋದಾಗ ಇಟ್ಟು ಪೂಜೆ ಮಾಡ್ತೀವಲ್ಲ, ಅವರು ಹಾಕಿ ಕೊಟ್ಟ ಪರಂಪರೆ ಅದು. ಆದ್ರೆ ನಮಗೆ ಚನ್ನಬಸವ ತಾತನವ್ರ ಫೋಟೋ ಬೇಕು, ಆದ್ರೆ ಅವ್ರ ಕ್ರಿಯೆಗಳು ಬೇಡ. ಘನಮಠ ಶಿವಯೋಗಿಗಳು ಅದನ್ನೇ ಮಾಡಿದ್ರು. ಅವ್ರ ಭಾವಚಿತ್ರ ಬೇಕು, ಅವ್ರು ಹೇಳಿದಂತ ತತ್ವಗಳು ಬೇಡ. ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟವಳು ಅಂತೀವಿ. ಆ ತಾಯಿ ಎದರಿಂದ ದೊಡ್ಡಕ್ಕೆ ಆದ್ಲು, ಇಷ್ಟಲಿಂಗದಿಂದ ದೊಡ್ಡಕ್ಕೆ ಆದ್ಲು. ಮತ್ತು ಇನ್ನು ದಾರ್ಶನಿಕರಲ್ಲಿ ಅಕ್ಕ ಮಹಾದೇವಿನ ನಮ್ಮವರಂತ ಕರಿತಕ್ಕಂಥ ಒಂದು ಗುಂಪು ಶುರುವಾಯಿತು. ಸರಿ, ಆದರೆ ಎದರಿಂದ ದೊಡ್ಡಕ್ಕೆ ಅಲ್ಲ, ತಾಯಿ ಬಸವಣ್ಣನವರ ವಚನಗಳಿಂದ ದೊಡ್ಡವರು. ಅದಕ್ಕಾಗಿ ಮೂಲ ಸೂತ್ರ ಏನಿದೆಯಲ್ಲ, ವಚನಗಳ ಈ ಇಷ್ಟಲಿಂಗ ಸೂತ್ರದಲ್ಲಿ ಒಂದಾದಂತ ಲಿಂಗಾಯತರು ಇಷ್ಟಲಿಂಗವನ್ನ ಮರೆತರೆ ಇವತ್ತು ಮತ್ತೆ ಛಿದ್ರ ಆಗೋದಕ್ಕೆ ಕಾರಣ ಏನಂದ್ರೆ ಅದೇ. ಇವತ್ತು ನೋಡ್ರಿ, ಉಪಜಾತಿಗಳ ಮನಸ್ಸುಗಳನ್ನು ಕೂಡ್ಸಕ್ಕಾಗ್ತಾ ಇಲ್ಲ. ಒಂದ್ ಕಡೆ ಬೇಡ ಜಂಗಮ, ಒಂದ್ ಕಡೆ ಬೇಡ, ಒಂದ್ ಕಡೆ ಹಿಂದೂ ರೆಡ್ಡಿ, ಹಿಂದೂ ಬಣಜಿಗ, ಹಿಂದೂ ಇದು ಒಂದು ಅಲ್ಲ. ಆದರೆ ಮೀಸಲಾತಿ ಏನಾದರೂ ಮಾಡ್ಕೊಳ್ರಿ, ಆದರೆ ಧರ್ಮದ ವಿಷಯ ಬಂದಾಗ ಒಂದೆಡೆ ಇರೋಣ, ಲಿಂಗ ಸೂತ್ರದಡಿ ನಾವೆಲ್ಲ ಕೂಡೋಣ. ನಾವೆಲ್ಲರೂ ಸಹಿತ ಆ ಬಸವ ತಂದೆ ಕೊಟ್ಟಂತಹ ಸೂತ್ರ ಏನಿದೆಯಲ್ಲ, ಆ ಸೂತ್ರದಡಿ ಕೂಡೋಣ. ಮತ್ತು ಸೂತ್ರ ತಪ್ಪಿದ್ರೆ ಮಾತ್ರ ಮತ್ತೆ ನಮಗೆ ನಾಶ ಖಂಡಿತ. ಇದರಿಂದ ಬಿಡುಗಡೆ ಇಲ್ಲವೇ ಇಲ್ಲ. ಆ ಕಾರಣಕ್ಕೆ ಇಂಥ ಸಂಸ್ಕೃತಿ ಅಭಿಯಾನ, ಇದ್ರ ಬಗ್ಗೆ ನಾನು ಈ ವಿಷಯಗಳನ್ನು ತಿಳಿಸಿದ್ದೀನಿ. ತಾವೆಲ್ಲರೂ ಸಹಿತ ಅದಕ್ಕೆ ಭಾಗಿಯಾಗಬೇಕು. ನಮ್ಮ ಜೀವನದಲ್ಲಿ ಒದಗಿ ಬಂದಂಥ ಒಂದು ಮಹಾನ್ ಅವಕಾಶ ಇದು. ಈ ಅವಕಾಶ ನಾವು ಯಾರು ತಪ್ಪಿಸ್ಕೊಳ್ಬಾರ್ದು ಅಂತಕ್ಕಂಥ ನೆಲೆಯಲ್ಲಿ ಎಲ್ಲ ಪೂಜ್ಯರು ಇವತ್ತು ತಿರುಗಾಡ್ತಾ ಇದ್ದಾರೆ. ಸಂತಿಕಲ್ಲೂರು ಶ್ರೀಗಳು ಲಿಂಗಸೂರಿಗೆ ಬಂದಿದ್ರು, ಮಸ್ಕಿಗೆ ಬಂದಿದ್ರು, ಬೇರೆ ಕಡೆ ಎಲ್ಲ ಅವರು ಇವತ್ತು ಏನು ಬಾಗಲಕೋಟೆಯಲ್ಲಿ ಅವರಿಗೆ ಒಂದು ಅನಿವಾರ್ಯ ಕಾರಣದಿಂದ ಹೋಗ್ಬೇಕಾಯ್ತು, ಅಲ್ಲಿಗೆ ಹೋಗಿದ್ದಾರೆ. ಆ ಕಾರಣಕ್ಕೆ ಈಗ ನಮ್ಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮ ಒಳಬಳ್ಳಾರಿ ದೊಡ್ಡಜ್ಜವರು ಬರ್ತಾ ಇದ್ದಾರೆ. ಆ ನೆಲೆಯಲ್ಲಿ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಮತ್ತು ನಾಡಿನಾದ್ಯಂತ ಎಲ್ಲ ಮಠಾಧೀಶರು ಇಲ್ಲಿ ಇದರೊಳಗೆ ಭಾಗವಹಿಸ್ತಾರೆ. ತಾವೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ದಾಸೋಹ ಸೇವೆಯನ್ನ ಇಲ್ಲಿ ಮಾಡಿದರೆ ಬಹುಶಃ ಇದಕ್ಕೆ ಹೆಚ್ಚು ಕಳೆ ಬರ್ತತೆ ಅಂತಕ್ಕಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಂಡು ನಾನು ಮಾತು ಮುಗಿಸ್ತೇನೆ. ಶರಣ. ಮತ್ತೆ ಯಾರಾದರೂ ಈ ಅಭಿಯಾನಕ್ಕೆ ಕೈ ಜೋಡಿಸುವವರು ಮತ್ತು ಅದಕ್ಕೆ ತಮ್ಮ ಅಭಿಪ್ರಾಯ ಹೇಳೋರಿದ್ರೆ ಬಂದು ಒಂದೆರಡು ನಿಮಿಷಗಳಲ್ಲಿ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ಮತ್ತು ಜೊತೆಗೆ ಇದಕ್ಕೊಂದು ಸಮಿತಿ ಮಾಡಬೇಕಾಗತ್ತೆ. ಇಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಸಿಂಧನೂರು ಅಂತೇಳಿ, ಇದಕ್ಕೆ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಈ ರೀತಿ ಖಜಾಂಚಿ ಕಾರ್ಯದರ್ಶಿಗಳು ಬೇಕಾಗ್ತದೆ. ತಾವೇ ತಮ್ಮ ಸ್ವ ಇಚ್ಛೆಯಿಂದ ನಾನು ಇಂಥದ್ದೊಂದು ಜವಾಬ್ದಾರಿ ನಾನು ತಗೊಳ್ತೀನಿ ಅಂತಕ್ಕಂಥದ್ದು ಬಂದರೆ ಖಂಡಿತವಾಗಿ ಸಹಿತ ಅದಕ್ಕೆ ಅವಕಾಶ ಇದೆ. ಇದಕ್ಕೆ ಯಾವುದೇ ಜಾತಿ, ಮತ, ಪಂಗಡ ಯಾವ ಭೇದಗಳು ಇಲ್ಲ. ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಅದು ಯಾವ ಭೇದಗಳು ಇಲ್ಲಿ ಇಲ್ಲ. ಆ ಕಾರಣಕ್ಕೆ ತಾವೆಲ್ಲರೂ ಸಹಿತ ಇಲ್ಲಿ ಯಾರು ಇದರ ಬಗ್ಗೆ ವಿಷಯ ಹಂಚಿಕೊಳ್ಳೋರಿದ್ರೆ ಬಂದು ಒಂದೆರಡು ನಿಮಿಷಗಳಲ್ಲಿ ಮಾತಾಡಬಹುದು. ಸರ್ವೇಶ್ವರ.